ಅನ್ಪಾರ್ಲಿಮೆಂಟ್ರಿ ಅನ್ನೋದು ಅದನ್ನು ತೆಗೆಸುವ. ನೀವು ಅರ್ಥ ಮಾಡಿಕೊಳ್ಬೇಕು, ನೀವು ಪ್ರತಿಭಟನೆ ಮಾಡುದು ಭ್ರಷ್ಟಾಚಾರ ಅಪಕಾರಿ ಸಚಿವರ ವಿರುದ್ಧ. ಅವರಲ್ಲಿ ಮಾತಾಡುವಾಗ ನೀವು ಅವರಿಗೆ ಮತ್ತೆ ಬೈದ್ರೆ ಎಲ್ಲ ನಿಮ್ಮ ಒಂದೇ ರೀತಿ ನಿರ್ತಾರ, ಯಾವುದು ಅದು ಸರಿಯಲ್ಲ. ಕರೆಕ್ಟ್ ಸರಿ. ಶರತ್ ಓಕೆ ಆಯ್ತು, ಧರನೇ ಒಂದು ಇಂತಿಗಿರಿ ಮತ್ತೆ ಚರ್ಚೆ ಮಾಡುವ. ಇನ್ನೊಂದು ಲೆಟರ್ ಕೊಡ್ತಾರೇನೋ, ಇಸ್ಕೊಂಬ ಇನ್ನೊಂದು ಲೆಟರ್ ಕೊಟ್ಟರೆ ಇಸ್ಕೊಂಬ. ನೀವು ಅವರನ್ನು ಆರ್ತಿ ರೇಗಿಸಿದ್ರೆ ಮತ್ತೆ ಎಂತ ಮಾಡ್ತಾರೆ ಅವರು? ನೀವು ಹೇಳಿದಾಗೆ ಅವ್ರು ಹೇಳ್ತಾರ? ನೀವು ಹೇಳಿದಾಗೆ ಅವ್ರು ಎಲ್ಲಿ ಹಾಕ್ತಾ ಸಾಧ್ಯ ಉಂಟಾ? ಅವ್ರು ಹೇಳಿದಾಗೆ ನಿಮ್ಗೆ ಎಲ್ಲಿ ಕೂಡ ಸಾಧ್ಯ ಇಲ್ಲ. ನೀವು ಪ್ರತಿಭಟನೆ ಮಾಡುವಾಗ ಅವ್ರಿಗೆ ಎಷ್ಟು ರೇಗಿಸಿದ್ರೆ ಅವರನ್ನು? ಯಾರ ವಿರುದ್ಧ? ಅವರ ವಿರುದ್ಧ ಯಾಕೆ ಮಾಡಿದ್ರಿ ಅಧ್ಯಕ್ಷ? ಪ್ರತಿಭಟನೆ ಹೇಗ್ ಬೇಕಾದ್ರೆ ಮಾಡಿದ್ರಿ, ಮಾತಾಡಕ್ ಅವಕಾಶ ಇಲ್ಲ. ವೈಯಕ್ತಿಕವಾಗಿ ನಿಂದನೆ ಯಾಕೆ ಮಾಡಿದ್ರು? ವ್ಯಕ್ತಿಗತವಾಗಿ ನಿಂದನೆ ಯಾಕೆ ಮಾಡಿದ್ರು ಇವರು? ಅವ್ರು ಮಾತಾಡಕ್ ಯಾಕೆ ಅವಕಾಶ ಮಾಡ್ಕೊಳ್ಳಿ. ಪ್ರತಿಭಟನೆ ಮಾಡಕ್ ನಮ್ದೇನು ಅಭ್ಯಂತರ ಇಲ್ಲ. ನೋಡಿ ಮಾತಾಡ್ತಿರ್ಬೇಕಾದ್ರೆ ಇವರು ತೆಗಿಸುವ, ಅದನ್ನು ತೆಗಿಸುವ. ಮತ್ತೆ ಹೇಳುವಂತದ್ದು ನೀವೀಗ ಅಬಕಾರಿ ಇಲಾಖೆಯಲ್ಲಿ ಆದ ವಿಚಾರ ಬಗ್ಗೆ ಮಾತಾಡ ಅವ್ರಿಗೆ ಏನಾದ್ರು ಹೇಳ್ಬೇಕು. ಆಯ್ತು, ಅವ್ರು ನೀವು ಅವಕಾಶ ಕೊಟ್ಟಾಗ ಮಾತಾಡ್ತಿದ್ದಾರೆ. ಆ ಮಾತಾಡ್ತಿರೋರ್ಗೆ ಗೌರವಿತವಾಗಿ ಇವ್ರು ಇದ್ದಿದ್ರೆ ಅವ್ರು ಯಾಕೆ ಪ್ರಚೋದನೆಗೊಳಗಾಗ್ತಿದ್ರು? ಪ್ರಚೋದನೆ ನಿಮ್ಮ ಸದಸ್ಯರ ಗೌರವ ನೀವೇ ತಗೊಳ್ತಾ ಇದ್ದೀರಿ ಅಷ್ಟೇ. ಅವ್ರಿವ್ರು ಅಂತಲ್ಲ, ಅದು ಎಲ್ಲರಿಗೂ ಇದರಲ್ಲಿ ನೀವು ನಿಮ್ಮ ವರ್ತನೆ ಸರಿಯಾಗಿದ್ದಿದ್ರೆ ಅಲ್ಲೇ ಇದ್ದು ಅವ್ರಿಗೆ ಶಿವಲಿಂಗ ಯಾಕೆ ರೇಗಿಸ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಸಂದರ್ಭದಲ್ಲಿ ನೀವು ಮಾತಾಡಿದಂತ ರೀತಿ ಸರಿಯಾಗಿದ್ದಿದ್ರೆ ಆ ವಿಷಯ ಬರ್ತಿರ್ಲಿಲ್ಲ. ಇದಕ್ಕೆ ನೀವೇ ಕಾರಣ. ಆಯ್ತು, ಓಕೆ, ಆಯ್ತು. ರೂಪಕಲಾ ಅವರೇ, ಆಯ್ತು. ಸತೀಶ್, ಸನ್ಮಾನ್ಯ ಗೌರವ ಇದೆ ಅಧ್ಯಕ್ಷರೇ. ನಾವು ನಮ್ಮ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದೀವಿ. ಏನಾದ್ರೂ ಇದ್ರೆ ನಿಮ್ ಕಂಪ್ಲೇಂಟ್ ಕೊಡ್ಲಿ, ಕಂಪ್ಲೇಂಟ್ ಕೊಡ್ಲಿ ಅಧ್ಯಕ್ಷರೇ. ನಾಯಿಗಳು ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟಾಗ ಸದಸ್ಯರ ಹಕ್ಕು ಅವ್ರು ಮಾತಾಡ್ತಿರ್ಬೇಕಾರೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮನ್ನೇ ಮಾತುಗಳು ತಗೋಬೇಕು, ಅವ್ರನ್ನ ಪ್ರಚೋದನೆ ಮಾತಾಡ್ಸಿ ಸ್ಥಿತಿಗೆ ಕಾರಣ ಇಲ್ಲ ಬಿಟ್ಬಿಟ್ಟು ಕೂತ್ಕೊಂಡು ಇವತ್ತು ಪ್ರಶ್ನೆ ಮಾಡಕ್ ಅವಕಾಶ ಇಲ್ಲ. ಅನುಮತಿ ಕೊಡಲಿ ಅಧ್ಯಕ್ಷರೇ. ಪ್ರತಿಭಟನೆ ಬಿಟ್ಟು ಬೇರೆ ಅವ್ರು ಅಧ್ಯಕ್ಷರು ಅಲ್ಲ ಇಲ್ಲ ಅವ್ರ ಹಕ್ಕಕ್ಕೆ ಚುಟ್ಟಿ ಬಂದಿದ್ದಕ್ಕೆ ಮಾತಾಡ್ತಿದ್ದಾರೆ. ಅಲ್ಲ ನಾವು ಮಾತಾಡಿದ್ರೆ ನಿಮ್ಮಂತೆ ಮಾತಾಡಿದ್ರೆ ನೀವು ಹೇಳ್ದಂಗೆ ಕೇಳಕ್ಕಾಗಲ್ಲ. ನೀವು ಯಾವ ರೀತಿ ಕಿಂಡಲ್ ಮಾಡ್ತಾರೆ ಗೊತ್ತು ನನಗೆ ಅಧ್ಯಕ್ಷ. ನೀನ್ ಯಾವ ರೀತಿ ಕಿಂಡಲ್ ಮಾಡ್ತಾರೆ ನನಗೆ ಗೊತ್ತು. ಏನಾದ್ರೂ ಮಾತಾಡ್ಲಿ, ಆದ್ರೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಅನುಮತಿ ಕೊಡ್ತೀರಾ ಅಧ್ಯಕ್ಷರೇ ತಾವು? ಈಗ ಅಧ್ಯಕ್ಷ ಒಂದ್ ನಿಮಿಷ, ಬೆಳಿಗ್ಗೆ ನಾವು ಪ್ರತಿಭಟನೆಯಲ್ಲಿದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ, ಪೂರ್ತಿ ಮುಗಿಸ್ತೀನಿ, ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ, ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರ ಹಂಗ್ ಪ್ರೊವೋಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗೆದಿದೆ ಅವನ್ನ ಕ್ಷಮೆ ಕೇಳಿ. ಅವರು ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಮಾತಾಡೋದಕ್ಕೆ ಅವ್ರಿಗೆ
ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ರೆ ಮತ್ತೆ ಆ ಶಾಸಕ ಅಧ್ಯಕ್ಷರೇ, ಹೆಂಗ್ ಮಾತಾಡ್ತಾನೆ ಇವರಿಷ್ಟು ಜನ ಪ್ರತಿಭಾವಂತ ನಾವು ಶಾಸಕರಾಗಿಟ್ಕೊಂಡು ಅವ್ರಿಗೆ ಗೌರವದಿಂದ ಇವರು ಈ ವರ್ತಿಸಬೇಕಾಗಿತ್ತು. ಗೌರವ ಇದೆಯಾ ಈ ಸದನಕ್ಕೆ? ಅಗೌರವದಿಂದ ವರ್ತಿಸೋದು ಗೌರವ ಮೊದಲೇ ಇದ್ರೆ ತಪ್ಪು. ಅವ್ರ ಕೈಲಿ ಕ್ಷಮೆ ಕೇಳಿಸಿ. ಅವರು ಆಮೇಲೆ ಗೌರವ ತರ ವ್ಯಕ್ತಿ ನಾವು ವ್ಯಕ್ತಿಸಿದ್ರೆ ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ, ಇಂಥವ್ರಿಗೆಲ್ಲ ನೀವು ದಯವಿಟ್ಟು ಇಂಥವ್ರಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಧ್ಯಕ್ಷರೇ. ಇದು ಸರಿಯಲ್ಲ ಅಧ್ಯಕ್ಷರೇ. ಇದು ಎಲ್ಲರೂ ಅಂದ್ರೆ ಸತೀಶ್ ಹೇಳಿದ್ದು 224 ಜನ ಶಿವಲಿಂಗ ಸತೀಶ್. ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಅಲ್ಲ ನಿಮ್ಗೆ ಇದ್ರೆ it is- ಅಲ್ಲ ವಿಡಿಯೋ ಕೇಳಿಸ್ತಿರ್ಬೇಕಾದ್ರೆ ಆಯ್ತು. ಐ ಆಮ್ ಟೆಲಿಂಗ್. ಈಗ ಏನಾಗಿದ್ದು ಸರ್, ಯಾರು ಎದ್ದು ನಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ, ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ, ಅದು ನಿಮ್ ಕಡೆಯಿಂದ ಪ್ರಚೋದನೆ ವೈಯಕ್ತಿಕವಾಗಿ ಮಾತಾಡ್ಲಿ ಸರ್. ಆ ರೀತಿ ಮಾತಾಡಂಗಿಲ್ಲ. ಒಂದ್ ನಿಮಿಷ. ಈಗ ನಿಮ್ಗೂ ವೈಯಕ್ತಿಕ ಗೊತ್ತಿದೆ ಮಾತಾಡಿದ್ರು ಹಂಗ್ ಮಾತಾಡಂಗಿಲ್ಲ. ಎಲ್ಲಿ ಶಿವಲಿಂಗ ಕಾನೂನು ರೀತಿ ಮಾತಾಡುವಾಗ. ನಿಮ್ಗೆ ಗೊತ್ತಿದೆ, ನೀವು ಅದು ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ, ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಅಲ್ಲ ಆದ್ರೆ ಕ್ಷಮೆ ಕೇಳಿಸ್ಬೇಕಂತ ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಸರ್, ಕಲಬುರಗಿನಲ್ಲಿ ನನಗೆ ಬಂದು ನಾಯಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇಲ್ಲಿ ಕೇಳಿ, ಅದ್ರ ಬಗ್ಗೆ ಅಲ್ಲ, ನನಗೆ ಬಂದು ನಾಯಿ ಅಂತ ಹೇಳಿದ್ರು. ಸುನೀಲ್ ಅವರೇ, ಅವ್ರು ಕೇಳಿ, ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಕೇಳಿ ಸರ್, ಅದಾದ್ಮೇಲೆ ಏನ್ ಹೇಳಿದ್ರು ಗೊತ್ತಾ? ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿ. ನಾಯಿ ಪದ ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ವು ಅಂತ ಎಲ್ಲ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು. ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ನಾರಾಯಣ ಸ್ವಾಮಿ ಅವ್ರು ಹೇಳಿದ್ದು ತಪ್ಪು, ಇವ್ರು ಹೇಳಿದ್ದು ತಪ್ಪು. ಆದ್ರೆ ಅವ್ರ ಪ್ರಕಾರನೇ ನಾಯಿ ಅಂದ್ರೆ ಕೆಟ್ಟ ಪದ ಅಲ್ಲ. ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಮಾತಾಡಿ ನೀವೇನ್ ಸಮರ್ಥನೆ ಆ ಶಬ್ದ ಪ್ರಯೋಗ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ, ಒಬ್ರು ಸಚಿವರು ಒಪ್ಕೊಳ್ತಾರೆ ಅಂದ್ರೆ ವೈಯಕ್ತಿಕವಾಗಿ ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರಿಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ ನಡೆಸಿ ಈಗ ಸೀನಿಯರ್ ಪಕ್ಷದ ಗೌರವ ಇದೆ ನಮ್ಗೆ. ಅಲ್ಲ ಅಲ್ವಾ? ತಾವು ಹೇಳಿದಿರಲ್ಲ, ಗೊತ್ತಾಗುತ್ತೆ. ನಿಮಗೆ ಬಹಳ ಖುಷಿ ಕೊಟ್ಟಿದೆ ಬಜೆಟ್ ಸೆಷನ್ ಅನ್ನ ಹೆಂಗ ನೋಡಿಯೇ ಬಂದಿದ್ದಲ್ಲ. ಆಯ್ತು, ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನೀಲ್ ಅವರು, ಅಶೋಕ್ ಅವರು ಮಾತಾಡಿದ್ದೀರಿ. ನಿಲ್ಲಪ್ಪ ಒಂದ್ ಸೆಕೆಂಡ್ ಅಧ್ಯಕ್ಷರೇ